ನಮಸ್ಕಾರ. ಇಂದು ನಾನು ಕರುಣಾನಿಧಿಯ ಪತ್ರಿಕೆ ವತಿಯಿಂದ ಹರೀಶ್ ಉಪಸಂಪಾದಕರು ಮಾತಾಡ್ತಾ ಇದ್ದೀನಿ. ಒಂದು ವಿಷಯನ ತಮ್ಮೊಂದಿಗೆ ಹಂಚ್ಕೊಳ್ಬೇಕಂತ. ಏನೆಂದರೆ, ಇತ್ತೀಚಿನ ತಂತ್ರಜ್ಞಾನದಲ್ಲಿ ಬೆಳವಣಿಗೆಯಿಂದ ವಿಶೇಷವಾಗಿ ಮೊಬೈಲ್ ಬಳಕೆ ಮುಖಾಂತರ ಜನರು ಎಳೆ ಮಕ್ಕಳು, ಶಾಲಾ ಕಾಲೇಜು ಮಕ್ಕಳು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಅದೆಲ್ಲ ಅನಾರೋಗ್ಯಕರವಾದ ಬೆಳವಣಿಗೆ. ಆ ದೃಷ್ಟಿಯಿಂದ ಅವುಗಳನ್ನು ತಪ್ಪಿಸ್ಬೇಕು ನಾವು ಅಂತ ಹೇಳಿ ನಮ್ಮ ಪತ್ರಿಕೆ ವತಿಯಿಂದ ಮೊಬೈಲ್ ಬಳಕೆಯನ್ನು ಬಿಡಿ, ಪುಸ್ತಕ ಮತ್ತು ಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥ ಒಂದು ಅಭಿಯಾನವನ್ನು ಆರಂಭಿಸಿದ್ದೇವೆ. ಈ ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಯುವಜನತೆಯಿಂದ ಹಿಡಿದು ಎಳೆ ಮಕ್ಕಳಿಂದ ದೊಡ್ಡವರಾದವರು ಕೂಡ ಈ ಮೊಬೈಲ್ ಬಳಕೆಯಿಂದ ಹಲವಾರು ರೀತಿಯ ತೊಂದರೆಗಳನ್ನು ಕಂಡು ಬರ್ತಾ ಇದೆ. ಸೊ ಇವುಗಳು ಬಿಡುಗಡೆ ಆಗ್ಬೇಕಂತ ಹೇಳಿದರೆ ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕಂದರೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಈ ಮೊಬೈಲ್ ಬಳಕೆಯಿಂದ ನಿಮ್ಮ ಮಾನಸಿಕವಾದ ಸಂತೃಪ್ತಿಯನ್ನು ಅಥವಾ ನೆಮ್ಮದಿಯನ್ನು, ಸಮಾಧಾನವನ್ನು ಒಂದು ಕಡೆ ದಿಕ್ಕು ತಪ್ಪಿಸ್ಬಿಟ್ಟು ನಿಮ್ಮನ್ನು ಅದರಲ್ಲೆಲ್ಲ ನೆಟ್ಟಲ್ಲೆಲ್ಲ ಇಲ್ಲದೆಲ್ಲ ತೋರಿಸಿ ಆಸೆಗಳನ್ನು ಹುಟ್ಟಿಸಿ ಅದನ್ನು ಏನಾದ್ರು ಬಳಕೆ ಮಾಡಬೇಕು, ಖರೀದಿ ಮಾಡಬೇಕು ಅಂತಕ್ಕಂಥ ಈ ಕನ್ಸ್ಯೂಮರ್ ಈ ಬೈಯರ್ಸ್ ಕ್ರಾಂತಿ ಅಥವಾ ಬೈಯರ್ಸ್ ಕ್ರೇಜಿ ಅನ್ನೋದನ್ನು ಬಿಲ್ಡಪ್ ಮಾಡುತ್ತೆ. ಅದು ಎಳೆ ಮಕ್ಕಳಿಂದ ವಯಸ್ಸಾದವ್ರಿಗೆ ಸಹಿತ ಅದ್ರ ಮೇಲೆ ಪ್ರಭಾವ ಬೀರ್ತಿದೆ. ಅದು ಒಳ್ಳೆಯದಲ್ಲ, ಆರೋಗ್ಯಕರವಲ್ಲ. ಯಾಕಂದರೆ ಅದು ಶುಭ ಸೂಚನೆ ಸಂಕೇತವಲ್ಲ. ಹಾಗಾಗಿ ನೀವು ನಿಜ ಜೀವನದಲ್ಲಿ ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು, ನಿಜ ಜೀವನವನ್ನು ಸವಿಬೇಕಂತೇಳಿದರೆ ಆದಷ್ಟು ನೀವು ಪ್ರಾಕ್ಟಿಕಲ್ಲಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಆದ್ಯತೆ ಕೊಡಬೇಕು ಹೊರತು ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು, ಅಥವಾ ನಿಯಂತ್ರಣ ಮಾಡಬೇಕು. ಅಥವಾ ಅದರ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ಕಡಿಮೆ ಮಾಡ್ತಾ ಹೋದರೆ ನಿಮ್ಮಗಳಿಗೆ ಅದು ಒಳ್ಳೆಯದು ಅಂತ ನನ್ನ ಭಾವನೆ. ಈ ದೃಷ್ಟಿಯಲ್ಲಿ ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ನಾವು ಹಾಕ್ಕೊಂಡಿರ್ತಕ್ಕಂಥ ಅಭಿಯಾನಕ್ಕೆ ತಾವು ಬೆಂಬಲ ಕೊಡ್ತೀರಿ. ಇದು ಒಂದು ಸಮಾಜಮುಖಿಯಾಗಿ ನಮ್ಮ ಪತ್ರಿಕೆ ವತಿಯಿಂದ, ಕರುಣಾನಿಧಿಯ ಪತ್ರಿಕೆ ವತಿಯಿಂದ ಅದು ಸಮಾಜಮುಖಿಯಾಗಿ ಬೆಳೆಯಲಿ. ಅದು ಸರ್ವ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅದು ರೀಚ್ ಆಗಿ ಅದರ ಒಂದು ಪ್ರಯೋಜನಗಳನ್ನ ಎಲ್ಲರೂ ಪಡೆಯುವಂತಾಗಲಿ ಅನ್ನೋದು ನಮ್ಮ ಉದ್ದೇಶ. ಎಲ್ರಿಗೂ ನಮಸ್ಕಾರ.